ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ಲೇಔಟು, ಪ್ರೀಮಿಯಂ ಲೇಔಟು, ಅಫಿಷಿಯಲ್ ಲೇಔಟು, ಆ ಒಂದು ಲೇಔಟಲ್ಲಿ ಒಂದು ನಿಮಗೆ ಯಾರ್ಯಾರು ಸೈಟ್ ತೊಗೊಬೇಕು, ಪ್ಲಾಟ್ಸ್ ತೊಗೊಬೇಕು ಅನ್ನೋ ಇಚ್ಛೆ ಉಳ್ಳವರಿಗೆ ಈ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಲೇಔಟ್ ಹೆಸರು ಬಂದ್ಬಿಟ್ಟು KNS ಬಿಲ್ಡೋರೆ ಅನ್ನೋ ಲೇಔಟು. KNS ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್, KNS ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ಮಾಡಿರೋ ಒಂದು BMRDA ಪ್ರೀಮಿಯಂ ಲೇಔಟ್ ಇದು. ಸೊ ಇವ್ರದ್ದು ಪ್ರಾಜೆಕ್ಟ್ಸು ಏನಿಲ್ಲ ಅಂದರೂ ಆಲ್ ಓವರ್ ಬ್ಯಾಂಗ್ಳೂರ್ ಆಮೇಲೆ ಔಟ್ಸೈಡು ಬ್ಯಾಂಗ್ಳೂರು ಕೂಡ ಅವೈಲಬಲ್ ಇದ್ದಾವೆ. ಸದ್ಯಕ್ಕೆ ನಾನು ನಿಮಗೆ ಅವರಲ್ಲಿ ಒಂದು ಪ್ರಾಜೆಕ್ಟ್ನ, ಒಂದು ಲೇಔಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಲೇಔಟ್ ಎಲ್ಲಿ ಬರುತ್ತೆ ಅಂದರೆ ಫ್ರೆಂಡ್ಸ್, ಇದು ಕಡತನಮಲೆ ಹೋಬಳಿ, ಯಲಹಂಕ, ಬೆಂಗಳೂರು ಉತ್ತರ ತಾಲೂಕು, ಬೆಂಗಳೂರು ನಾರ್ತ್ ತಾಲೂಕು 56157 ಈ ಲೊಕೇಶನಲ್ಲಿ ಈ ಒಂದು ಲೇಔಟ್ ಬರುತ್ತೆ. ನಿಮಗೆ ಇದು ಬೆಂಗಳೂರು ಸೆಂಟ್ರ್ ಪ್ಲೇಸ್ ಮೆಜೆಸ್ಟಿಕ್ಕಿಂದ ಒಂದು 30 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಈ ಒಂದು ಲೇಔಟ್ ಬರುತ್ತೆ. ಈ ಕಡೆ ಹೆಸರುಘಟ್ಟದಿಂದ ಒಂದು 20 ಕಿಲೋಮೀಟರ್ಸು, ಈ ಕಡೆ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಒಂದು 30 to 35 ಕಿಲೋಮೀಟರ್ಸು ಡಿಸ್ಟೆನ್ಸಲ್ಲಿ ಈ ಒಂದು ಲೇಔಟು ನಿಮಗೆ ಸಿಗುತ್ತೆ. ನೀವು ಯಾವ ರೂಟಲ್ಲಿ ಇದು ಇವಾಗ ಮೆಜೆಸ್ಟಿಕ್ಕಿಂದ ಈ ಪ್ಲೇಸ್ಗೆ ಹೋಗ್ಬೇಕು ಅಂದರೆ ನೀವು ವಯಾ ಹೆಬ್ಬಾಳ, ಯಲಹಂಕ, ಆಮೇಲೆ ರಾಜಾನಕುಂಟೆ, ಅದಾದಮೇಲೆ ಈ ಒಂದು ಲೊಕೇಶನ್ ಬರುತ್ತೆ. ಸೊ ಹಂಗಾಗಿ ನಿಮಗೆ ಇದೇನು ಬ್ಯಾಂಗ್ಳೂರಿಂದ ಒಂದು ಜಾಸ್ತಿ ದೂರ ಇಲ್ಲ. ನಿಮಗೆ ಇನ್ವೆಸ್ಟ್ಮೆಂಟು, ಆಮೇಲೆ ತನಗೂ ಒಂದು ಪ್ಲಾಟು, ಒಂದು ಸೈಟ್ ತೊಗೊಬೇಕು ಅನ್ನೋರಿಗೆ ಒಂದು ಬೆಸ್ಟ್ ಲೇಔಟ್ ಅಂತಲೇ ಹೇಳ್ಬೋದು. BMRDA ಅಪ್ರೂವ್ಡ್ ಇದೆ. ಆಮೇಲೆ ರೇರಾದಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಒಂದು ಲೇಔಟ್ ಇದು. ಹಾಗಾಗಿ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು 100% ವಿತಿನ್ ಒಂದು 5 year ಒಳಗೆ ಇದರ ಡಬಲ್ ಇನ್ಕಮ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆರಾಮ್ಸೆ. ಇಲ್ಲಾಂದರೆ ನೀವು ಮನೆ ಕಟ್ಕೊತೀನಿ ಅಂದರೂ ಒಳ್ಳೊಳ್ಳೆ ಫೆಸಿಲಿಟೀಸ್ ಎಲ್ಲ ಇದೆ. ಫ್ರೆಂಡ್ಸ್, ಇದು ಒಟ್ಟು 11.8 acresಲ್ಲಿ ಡೆವಲಪ್ ಮಾಡಿರೋ ಲೇಔಟ್ ಇದು. ಇದರಲ್ಲಿ 7+ ಅಮ್ಯುನಿಟೀಸ್ ಕೂಡ ಅವೈಲಬಲ್ ಇದ್ದಾವೆ. ಆಮೇಲೆ 199 ಫ್ಲ್ಯಾಟ್ಸ್ ಡಿಫ್ರೆಂಟ್ ಮೆಷರ್ಮೆಂಟಲ್ಲಿ 199 ಫ್ಲ್ಯಾಟ್ಸ್ ಅವೈಲಬಲ್ ಇದ್ದಾವೆ ಈ ಒಂದು ಲೇಔಟಲ್ಲಿ. ನಿಮಗೆ ಏನು ಅಮ್ಯುನಿಟೀಸ್ ಅಂದರೆ ಏನೇನಂದರೆ ನಿಮಗೆ ಔಟ್ಡೋರ್ ಜಿಮ್ಮು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಕ್ರಿಕೆಟ್ ಪ್ರಾಕ್ಟೀಸಿಂಗ್ ನೆಟ್ಟು, ಆಮೇಲೆ ಪ್ಲಾಂಟೇಷನ್ನು, ಸಿಟ್ಟಿಂಗ್ ಏರಿಯಾ, ಆಮೇಲೆ ಮಲ್ಟಿಪರ್ಪಸ್ ಕೋರ್ಟು ಅಂದರೆ ಬಾಸ್ಕೆಟ್ಬಾಲು, ಟೆನ್ನಿಸ್ ಬಾಲು ಆಡೋಕ್ಕೆ ಅಂತ ಕೋರ್ಟ್ ಕೂಡ ಅವೈಲಬಲ್ ಇದ್ದಾವೆ ಈ ಒಂದು ಲೇಔಟಲ್ಲಿ. ಆಮೇಲೆ ಇದು ಸುತ್ತ ಕಾಂಪೌಂಡ್ ಹಾಕಿ ಗೇಟೆಡ್ ಕಮ್ಯುನಿಟಿಯಲ್ಲಿ ಈ ಲೇಔಟ್ನ ಡೆವಲಪ್ ಮಾಡಿದ್ದಾರೆ. ಇದರಲ್ಲಿ ಒಟ್ಟು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಟ್ಸ್ಗಳು ಅವೈಲಬಲ್ ಇದ್ದಾವೆ. ಒಂದು ಬೇಸಿಕ್ ಪ್ಲಾಟ್ಸು, ಇನ್ನೊಂದು ಪ್ರೀಮಿಯಂ ಪ್ಲಾಟ್ಸು, ಇನ್ನೊಂದು ಸೂಪರ್ ಪ್ರೀಮಿಯಂ ಪ್ಲಾಟ್ಸು. ಬೇಸಿಕ್ ಪ್ಲಾಟ್ಸ್ ಬಂದ್ಬಿಟ್ಟು 30 ಸೈಜು, ಆಮೇಲೆ ಪ್ರೀಮಿಯಂ ಪ್ಲಾಟ್ಸ್ ಬಂದ್ಬಿಟ್ಟು 30-35 ಆ್ಯಂಡ್ ಸೂಪರ್ ಪ್ರೀಮಿಯಂ ಪ್ಲಾಟ್ಸ್ ಬಂದ್ಬಿಟ್ಟು 30-40 ಆ್ಯಂಡ್ 30-50 ಸೈಜ್ ಪ್ಲಾಟ್ಸ್ಗಳು ಈ ಒಂದು ಲೇಔಟಲ್ಲಿ ಅವೈಲಬಲ್ ಇದ್ದಾವೆ. 30 ಪ್ಲಾಟ್ಸ್ಗಳು ಬಂದ್ಬಿಟ್ಟು ವೆಸ್ಟ್ ಟು ಸೌತ್ ಫೇಸ್ ಪ್ಲಾಟ್ಸ್ಗಳು ಆಗಿರ್ತವೆ. ಆಮೇಲೆ 30-35 ಪ್ಲಾಟ್ಸ್ಗಳು ಬಂದ್ಬಿಟ್ಟು ಈಸ್ಟ್ ಆ್ಯಂಡ್ ನಾರ್ತ್ ಪ್ಲಾಟ್ಸ್ಗಳು ಆಗಿರ್ತವೆ. ಆ್ಯಂಡ್ 30-40 ಆ್ಯಂಡ್ 30-50 ಪ್ಲಾಟ್ಸ್ಗಳು ಬಂದ್ಬಿಟ್ಟು ಕಾರ್ನರ್ ಪ್ಲಾಟ್ಸ್ಗಳು ಆಗಿರ್ತವೆ. ನಿಮಗೆ ಎಲ್ಲ ಪ್ಲಾಟ್ಸ್ಗೂ 3 ಡಿಫ್ರೆಂಟ್ ಪ್ರೈಸಸ್ ಇದ್ದಾವೆ. ಒಂದು ಇವಾಗ 30 ಏನು ಬೇಸಿಕ್ ಪ್ಲಾಟ್ಸ್ ಇದ್ದಾವೋ ಆ ಬೇಸಿಕ್ ಪ್ಲಾಟ್ಸ್ಗೆ ನಾನು ಅಮೌಂಟ್ ಹೇಳ್ತಾ ಇದ್ದೀನಿ. ಅದಕ್ಕೆ ಬಂದ್ಬಿಟ್ಟು 47,06,078 ಟೋಟಲ್ ವಿತ್ ರಿಜಿಸ್ಟ್ರೇಷನ್ನು, GST ಏನೇ ಫೆಸಿಲಿಟಿ ಎಲ್ಲದು ಸೇರಿ ನಿಮಗೆ 47,06,078 ರೂಪೀಸ್. ನೀವು ಅದನ್ನು ಪರ್ ಸ್ಕ್ವೇರ್ ಫೀಟ್ಗೆ ಕನ್ವರ್ಟ್ ಮಾಡ್ತೀರಂದರೆ 5,228 ರೂಪೀಸ್ ಒಂದು ಸ್ಕ್ವೇರ್ ಫೀಟ್ಗೆ. ಅದು ಬೇಸಿಕ್ ಪ್ಲಾಟ್ಗೆ ಇದು ಪ್ರೈಸು ನಾನು ಹೇಳ್ತಾ ಇರೋದು ಅಷ್ಟಕ್ಕೆ ಆಗುತ್ತೆ ಇದು ಪ್ರೈಸು. ಇನ್ನು ನಿಮಗೆ ಪ್ರೀಮಿಯಂ ಪ್ಲಾಟ್ಸು, ಸೂಪರ್ ಪ್ರೀಮಿಯಂ ಪ್ಲಾಟ್ಸಲ್ಲೂ ಸ್ವಲ್ಪ ರೇಟು ಡಿಫ್ರೆಂಟ್ ಇದೆ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಕಾಸ್ಟ್ ಶೀಟ್ ಇದೆಯಲ್ಲ, ಆ ಕಾಸ್ಟ್ ಶೀಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನು ಬೇಕಾದ್ರೆ ನೋಡಿ, ನಿಮಗೆ ಯಾವ್ದಾನ ಓಕೆ ಆಯಿತು ಅಂದರೆ ನಿಮ್ಗೆ ಯಾವ ರೀತಿ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ವಿಸಿಟ್ ಮಾಡಿ ನೀವು ಅದನ್ನು ಬೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಿಮಗೋಸ್ಕರ ನಾವು ಡ್ರೋನ್ ವ್ಯೂ ಕೂಡ ನಾವು ತೋರಿಸ್ತಾ ಇದ್ದೀವಿ.
ಸುತ್ತಮುತ್ತ ಜಾಗ ನೋಡೋಕ್ಕೆ ಮಾತ್ರ ಅಲ್ಟಿಮೇಟ್ ಆಗಿದೆ ಡ್ರೋನ್ ವ್ಯೂ ಅಲ್ಲಿ ನೋಡಿ. ಲೆಫ್ಟ್ ಸೈಡಲ್ಲಿ ಪ್ರಾವಿಡೆಂಟ್ ಗ್ರೂಪ್ ಅವ್ರದ್ದು ಅಪಾರ್ಟ್ಮೆಂಟ್ ಕೂಡ ಅವೈಲೇಬಲ್ ಇದೆ. ಆಮೇಲೆ ಆ ಕಡೆ ಅದ್ರ ಅಪಾರ್ಟ್ಮೆಂಟ್ ರೈಟ್ ಸೈಡ್ಗೆ ಒಂದು ಲೇಕ್ ಕೂಡ ಅವೈಲೇಬಲ್ ಇದೆ. ಸೊ ಈ ಲೇಔಟ್ಗೆ ಇದ್ರ ಸುತ್ತಮುತ್ತ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಈ ಲೇಔಟ್ಗೆ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಬೆಲೆ ಅಂತೂ ಗ್ಯಾರಂಟಿ ಇದೆ. ಸೊ ಹಂಗಾಗಿ ನಿಮಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಪ್ಲಾಟ್ ಮೇಲೆ ಅವರು ನೀವು ಬೇಗ ಬಂದು ಬುಕ್ ಮಾಡಿ ತೊಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಇದಲ್ಲದೆ ಫ್ರೆಂಡ್ಸ್, ಬೇರೆ ಲೇಔಟ್ಸಲ್ಲಿ ಅಂದರೆ ಬೇರೆ ಡೆವಲಪರ್ಸ್ ಲೇಔಟ್ ಮಾಡಿರೋ ಲೇಔಟ್ಸಲ್ಲಿ ಕೂಡ ನಮ್ಮ ಕಡೆ ಪ್ಲಾಟ್ಸ್ಗಳು ಅವೈಲೇಬಲ್ ಇದ್ದಾವೆ. ಸೊ ಅವಕ್ಕೂ ಕೂಡ ನೀವು ಯಾರಾದರೂ ಬೇರೆ ಕಡೆ ಅಂದರೆ ಬೇರೆ ಪ್ಲೇಸಸಲ್ಲಿ ಪ್ಲಾಟ್ ಬೇಕು ಅನ್ನೋರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅದ್ರ ಬಗ್ಗೆ ತಿಳ್ಕೊಬೋದು. ನಾನು ಯಾವುದನ್ನು ನನ್ನ ಕಡೆ ಯಾವುದೇ ಪ್ಲಾಟ್ಸ್ ಅವೈಲೇಬಲ್ ಇದ್ದರೂ ಅವನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲೂ ಕೂಡ ಬಂದು ನೀವು ಬೈ ಮಾಡ್ಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.